ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿಂದ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದ ವ್ಲಾಗು ಯಾಕೆಂದರೆ ಲಾಸ್ಟ್ ಇಯರ್ ಮಾಡ್ತಾಯಿದ್ದೆ, ಕೆಲವು ಕಾರಣಗಳಿಂದ ನಾನು ಅದಕ್ಕೆ ಸ್ಟಾಪ್ ಮಾಡಿದೆ. ಇನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ನಿಮ್ಮ ಸಪೋರ್ಟ್ ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೆ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು, ಹಂಗಾಗಿ ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು. ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡಿಕೊಂಡು ಅವಳನ್ನ ಎಬ್ಬರಿಸಿ ರೆಡಿ ಮಾಡಿಸಿದ್ದೆ. ಇನ್ನು ಬೆಳಗ್ಗೆ ಅವಳ ಜೊತೆ ನಾನು ತಿಂಡಿ ಮುಗಿಸ್ತೀನಿ. ಯಾಕೆಂತಂದರೆ ನಾವು ಜೊತೆಲಿ ಕುತ್ಕೊಂಡಾಗ ಅವರು ತಿನ್ನೋದು ಕಲಿತಾರೆ ಅಂತೇಳ್ಬಿಟ್ಟು ಪಕ್ಕದಲ್ಲೇ ನಾನು ಕುತ್ಕೊಳ್ತೀನಿ. ಇನ್ನು ತಿಂಡಿ ಎಲ್ಲ ಮುಗಿಸಿ ಅವಳನ್ನ ಸ್ಕೂಲಿಗೆ ನಾನೇ ಬಿಡೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಅವಳು ನೆಟ್ಕೊಂಡೇ ಹೋಗೋದು, ನಾವು ಸ್ಕೂಲ್ ಹತ್ತಿರ ಆಗುತ್ತೆ ಮನೆ ಹತ್ತಿರ. ಹಾಗಾಗಿ ಅವಳು ಕೇಳೋ ಕ್ವಶನ್ಸ್ ಎಲ್ಲ ಕೇಳ್ತಿರ್ತಾಳೆ, ಅವಳಿಗೆ ಆನ್ಸರ್ ಮಾಡಿಕೊಂಡು ರೋಡಲ್ಲಿ ಅವಳನ್ನ ಕರ್ಕೊಂಡು ಹೋಗೋದೇ ದೊಡ್ಡ ಇದಂತ ಅನಿಸುತ್ತೆ. ಚಿಕ್ಕ ಮಕ್ಕಳು ಅಂದರೆ ಬರೀ ಕ್ವಶನ್ ಮಾಡೋ ಅಂಥ ಏಜ ಅಂತ ಅನಿಸುತ್ತೆ, ಅಷ್ಟು ಕ್ವಶನ್ ಮಾಡ್ತಾರೆ ಮಕ್ಕಳು. ಇನ್ನು ಸ್ಕೂಲ್ ಬಂತು. ಇನ್ನು ರೋಡಲ್ಲಿ ಹೋಗಬೇಕಾದ್ರೆ ನಾವು ಹೇಳ್ಕೊಂಡು ಹೋಗ್ಬೇಕಲ್ವ, ರೋಡ್ ಸೈಡ್ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಬೇಕು, ಪಕ್ಕ ವೆಹಿಕಲ್ಸ್ ಬರುತ್ತೆ ನೋಡ್ಕೊಬೇಕು ಅಂತೆಲ್ಲ ಹೇಳ್ಕೊಂಡೆ ನಾವು ಹೋಗ್ಬೇಕಾದ್ರೆ ಅವಳಿಗೆ ನಡ್ಕೊಂಡು ಕರ್ಕೊಂಡು ಹೋಗೋದು. ಇನ್ನು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಲ್ರೆಡಿ ಕಸ ಬಂದಿತ್ತು. ಅವರಿಗೆ ಆಂಟಿಗೆ ವೆಯ್ಟ್ ಮಾಡೋಕ್ಕೆ ಹೇಳಿ ಕಸನ ತರ್ತೀನಿ ಆಂಟಿ ಅಂತ ಹೇಳೋದೆ. ಊರಲ್ಲಾದರೆ ಹೆಂಗಿರುತ್ತೆ ಅಂದರೆ ಕಸ ತುಂಬ ಮುಸ್ರೆ ಆದರೆ ಸಾಕಪ್ಪ, ಹಸುಗಳೆಲ್ಲ ಕುಡಿದ್ಬಿಟ್ಟು ಹಾಲು ಚೆನ್ನಾಗಿ ಕೊಡುತ್ತೆ, ಮುಸ್ರೆ ಆದರೂ ಅಂತ ಕಾಯ್ತೀವಿ. ಆದರೆ ಇಲ್ಲಿ ಒಂದು ದಿನ ಇಟ್ಕೊಂಡ್ರು ಯಾವಾಗ ಬರ್ತಾರಪ್ಪ ಕಸದವರು ನಂಗೆ ಆಗಿಬಿಡುತ್ತೆ. ಇನ್ನು 2-3 ಸಲ ಹತ್ತಿ ಇಳಿದು ಬಂದು ಸುಸ್ತಾಗಿ ಒಂದು 5 ನಿಮಿಷ ಕುತ್ಕೊಂಡು ರೆಸ್ಟ್ ತೊಗೊಂಡೆ. ಅಷ್ಟೊತ್ತಿಗೆ ಮಿಷಿನಿಗೆ ಬಟ್ಟೆ ಹಾಕೋಗಿದ್ದೆ. ಹಾಗಾಗಿ ಒಣಗಾಕೋಣ ಅಂತೇಳ್ಬಿಟ್ಟು ಬಂದೆ. ಮಳೆ ಆಲ್ರೆಡಿ ಮೋಡ ಆಗಿತ್ತು, ಮಳೆ ಬರುತ್ತೆ ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಒಣಕಳ್ಳಿ ಬೇಗ ಹಾಕೋಣ ಅಂತ ಹಾಕ್ಬಿಟ್ಟು ಅದನ್ನು ಸಹ ಅಡುಗೆ ಮನೆಗೆ ಬಂದೆ. ಇನ್ನು ಮಧ್ಯಾಹ್ನ ಅವಳನ್ನು ಕರ್ಕೊಂಬರ್ಬೇಕಲ್ಲ ನನ್ನ ಮಗಳನ್ನ, ಹಾಗಾಗಿ ಬಂದು ಇನ್ನು ಪಾತ್ರೆ ಎಲ್ಲ ಬೆಳಗ್ಗೆ ತಿಂಡಿ ಪಾತ್ರೆ ಎಲ್ಲ ಇತ್ತು. ಈ ಪಾತ್ರೆ ಎಲ್ಲ ಹಂಗೆ ವಾಶ್ ಮಾಡಿಕೊಂಡು ಈ ಕಡೆ ಟೀನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಎಷ್ಟು ಸಲ ಟೀ ಬಿಡಬೇಕಂತಂದ್ರೂ ಈ ಥರ ಗಾಳಿ ಇವಾಗ ಚಳಿ ಬೇರೆ ಬಿಡೋಕ್ಕೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಮತ್ತೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಮತ್ತೆ ಬಟ್ಟೆ ಎಲ್ಲ ತೆಗ್ದಿದ್ದಾಯಿತು. ಇನ್ನು ಮಳೆಗಾಲ ಶುರುವಾದರೆ ಇನ್ನು ಈ ಆಷಾಢದಲ್ಲಿ ತೆಗಿಯೋದು ಹಾಕೋದು ಇದೇ ಆಗಿಬಿಡುತ್ತೆ ಅನಿಸುತ್ತೆ. ಮನೆ ಕ್ಲೀನ್ ಏನೂ ಮಾಡಿರಲಿಲ್ಲ ಬೆಳಗ್ಗೆ. ಇನ್ನು ಸ್ಕೂಲ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಈಗ ಅದಕ್ಕೆ ಅಡ್ಜಸ್ಟ್ ಆಗ್ತಾಯಿದ್ದೀವಿ. ಹಂಗಾಗಿ ಅವಳನ್ನು ಕಳಿಸಿ ಬಂದೇ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮೊದಲು ಅವಳನ್ನು ಬಿಟ್ಟು ಬಂದಿದ್ದಾಯಿತು. ಇನ್ನು ಕಸ ಗುಡಿಸ್ಕೊಂಡು ನೆಲೆಲ್ಲ ಒರೆಸ್ಕೊಂಬಿಟ್ಟು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಪೂಜೆನ ಮುಗಿಸ್ಕೊಂಡ್ರೆ ಮೇಯ್ನ್ ಕೆಲಸ ಆದಂಗೆ ಅನಿಸುತ್ತೆ ಮನೇಲಿ. ಅದೇನೋ ಒಂದು ಪಾಸಿಟಿವ್ ವೈಬ್ ಅಲ್ವಾ ಪೂಜೆ ಆದರೆ ಮನೇಲಿ. ಇನ್ನು ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಕ್ಕಿ ಎಷ್ಟೇ ಕ್ಲೀನ್ ಮಾಡಿಟ್ರು ಮತ್ತೆ ಒಂದು ಸಲ ಈ ರೀತಿ ಮರದಲ್ಲಿ ಕೇರ್ ಹಾಕಿದ್ರೇ ಅದು ಸಮಾಧಾನ ಅನಿಸುತ್ತೆ. ಈ ಕಡೆ ಅನ್ನಕ್ಕೂ ರೆಡಿ ಮಾಡಿಕೊಂಡು ಅಡುಗೆಗೆ ಮಧ್ಯಾಹ್ನಕ್ಕೆ ಇನ್ನು ಸೀಡ್ಸ್ ಎಲ್ಲ ಇತ್ತು, ಅದನ್ನು ಹುರಿದುಬಿಟ್ಟು ಇನ್ನು ಚಳಿ ಸ್ಟಾರ್ಟ್ ಆಯ್ತಲ್ವ ಅವಳಿಗೆ ಸ್ನ್ಯಾಕ್ಸು ಹುರಿದು ಇಡ್ತೀನಿ. ಈ ರೀತಿ ಹುರಿದು ಇಡೋದ್ರಿಂದ ಅವಳಿಗೆ ಸ್ವಲ್ಪ ಬಾಕ್ಸಿಗೆ ಹಾಕೋದು ಚೆನ್ನಾಗಿರುತ್ತೆ ಮತ್ತು ತಿಂತಾಳೆ. ಹಾಗಾಗಿ ಸೀಡ್ಸ್ ಎಲ್ಲ ಹುರಿಯೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಎಲ್ಲದನ್ನು ಹುರಿದ್ಬಿಟ್ಟು ಆರಿಸ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ಹಾಕ್ತೀನಿ. ಇದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ಇವು ಸಿಕ್ಕಿದ್ರೂ ಸಾಕು, ಪಾರಿವಾಳಗಳು ಇವಾಗ ತೆಗೆದು ತಿಂದು ಹಾಕ್ತವಲ್ಲ, ಆ ರೀತಿ ತೆಗೆದು ಹಾಕ್ತಿದ್ದು ನೆನಪಾಗುತ್ತೆ. ಇವಾಗ ನೋಡಿದ್ರೆ ಎಲ್ಲ ರೆಡಿ. ಹೆಂಗೆ ಕಾಲ ಬದಲಾಯಿತು, ನಾವು ಅದನ್ನು ನೋಡಿದವರು ಇದನ್ನು ನೋಡಿದವರು ಎಲ್ಲದನ್ನು ನೋಡ್ಕೊಂಡಂಗೆ ಆಯಿತು. ಎಷ್ಟು ಬೇಗ ಕಾಲ ಬದಲಾಯಿತು ಅಂತಂದರೆ ಹೇಳಕ್ತಿರ್ದು. ಅದನ್ನು ನಮಗೆ ಇದನ್ನು ಲಿಮಿಟ್ಟು, ನಮಗೆ ಅವಾಗ ಲಿಮಿಟೇ ಇರ್ತಿರ್ಲಿಲ್ಲ ಅನ್ಸುತ್ತೆ. ಸಿಕ್ಕಿದ್ರೆ ಒಂದೇ ಸಲಿಗೆ ಎಷ್ಟೊಂದು ತಿಂತಿದ್ವಿ ಅಲ್ವಾ. ಹೆಂಗೆಲ್ಲ ಟೈಮ್ ಹೋಗುತ್ತೆ, ಹೆಂಗೆಲ್ಲ ಟೆಕ್ನಾಲಜಿ ಬರುತ್ತೆ. ಇನ್ನು ಅದನ್ನು ಸೀಡ್ಸ್ ಎಲ್ಲ ತೆಗೆದಿಟ್ಟು ಆರೋದಕ್ಕೆ ಎತ್ತಿಟ್ಟೆ. ಮ್ಯಾಂಗೋ ಲಡ್ಡು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಸೀಸನಲ್ಲಿ ಇದೊಂದು ಸಲ ಮಾಡಲೇಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಬಹಳ ಬೇಗನೂ ಆಗುತ್ತೆ. ಮಕ್ಕಳಿಗೆ ಹೊರಗಡೆ ಕೊಡ್ಸೋದಕ್ಕೆ ಈ ರೀತಿ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಸೀಸನ್ ಇದ್ದಾಗಲೇ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ಈಗ ನಾನಿಲ್ಲಿ ಮ್ಯಾಂಗೋ ಒಂದು 3 ತೊಗೊಂಡಿದ್ದೀನಿ ಅಷ್ಟೇ, ತುಂಬ ಏನು ತೊಗೊಂಡಿಲ್ಲ. ಇದನ್ನು ಪಲ್ಪೆಲ್ಲ ತೆಗೆದು ಅದನ್ನು ಪ್ಯೂರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಚೆನ್ನಾಗಿರೋದು ತೊಗೊಂಡ್ರೆ ಸಕ್ಕರೆ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ, ಸ್ವೀಟ್ ಅದರಲ್ಲೇ ಇರುತ್ತಲ್ವ. ಇನ್ನು ಈ ರೀತಿ ಪ್ಯೂರಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾನಿಲ್ಲಿ ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ
ಸ್ವಲ್ಪ 1-2 ಸ್ಪೂನ್ ಅಷ್ಟೇ ಸಕ್ಕರೆ ಹಾಕಿರೋ, ತುಂಬ ಏನು ಹಾಕಿಲ್ಲ. ಹಾಕ್ಬಿಟ್ಟು ನಂತರ ಇಲ್ಲಿ ತೆಂಗಿನಕಾಯಿ, ಡೆಸಿಕೇಟೆಡ್ ಕೊಕೊನಟ್ಟನ್ನು ತರಿಸ್ಬೋದಿತ್ತು, ನೋಡಿದ್ರೆ ಅದು 1/4 kg ಅಷ್ಟೊಂದಿತ್ತು. ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಆಗಿತ್ತಲ್ವ, ಅದನ್ನು ಕಾಯಿನೇ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ರೀತಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಮನೆಯಲ್ಲೇ ಸಿಗೋ 50 ರೂಪಾಯಿಗೆಲ್ಲ 200 ರೂಪಾಯಿ ಕೊಟ್ಟು ತರ್ಸೋಕ್ಕಾಗುತ್ತಾ? ಹಾಗಾಗಿ ಕಾಯಿನ ತುರಿದ್ಬಿಟ್ಟು ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಕೊಂಡೆ. ನಂತರ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಇಲ್ಲಿ ಪ್ಯೂರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾನಿಲ್ಲಿ ಹಾಲಿನ ಪುಡಿ ಹಾಕ್ತಾಯಿದ್ದೀನಿ, ಮಿಲ್ಕ್ ಪೌಡ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಇದು ಫೀಲು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟೇ ಇದಕ್ಕೆ, ಈ 3 ಇಂಗ್ರೀಡಿಯೆಂಟ್ಸ್ ಹಾಕೋದು. ಇದಕ್ಕೇನು ತುಂಬ ಏನು ಹಾಕೋಂಥ ಅವಶ್ಯಕತೆಯೂ ಇರಲ್ಲ. ನೋಡಿ ಈ ರೀತಿ ಹಾರೋದಕ್ಕೆ ನಾನು ಬಿಟ್ಟಿದ್ದೀನಿ. ಹಾರೋದಕ್ಕೆ ಬಿಟ್ಟು ನೋಡಿ ಈ ರೀತಿ ಗಟ್ಟಿ ಆಗುತ್ತೆ. ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಡಬೇಕು ನಾವು. ಡೆಸಿಕೇಟೆಡ್ ಕೊಕೊನಟ್ಟು ಅಷ್ಟೇ, ಆ ಕೊಬ್ಬರಿ ಕಾಯಿ ಇರುತ್ತಲ್ವ, ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ತಣದ ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಡೆಸಿಕೇಟೆಡ್ ಕೊಕೊನಟ್ ಬಹಳ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ನಾನು ಅದನ್ನು ಉಂಡೆನ ಕೋಟಿಂಗ್ ಮಾಡೋದಕ್ಕೆ ಮನೆಯಲ್ಲೇ ಆ ರೀತಿ ಸ್ವಲ್ಪ ಕಾಯಿ ಇತ್ತಲ್ವ, ಅದನ್ನು ಹುರಿದ್ಬಿಟ್ಟು ಆರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ನೋಡಿ ಈ ರೀತಿ ಉಂಡೆ ಕಟ್ತಿದೆ. ನಾನೇ ಇದಕ್ಕೆ ತುಪ್ಪ ಹಾಕಲಿಲ್ಲ, ಮತ್ತು ಅದು ಎಲ್ಲ ಸ್ವೀಟ್ ಹೆವಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನಾನೇ ಕೊಬ್ಬರಿನ ಮತ್ತು ಬಿಸಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಡೆಸಿಕೇಟೆಡ್ ಕೊಕೊನಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕೋಟಿಂಗ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬಂತು ಲಾಡು. ಇಷ್ಟ ಆಗಿದ್ದು ಸಾಕಲ್ವ, ಮತ್ತು ಅದು ಸ್ವೀಟ್ ಇದ್ದರೆ ಮತ್ತೆ ಮಕ್ಕಳು ತಿಂತವೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದಾಯಿತು. ಇದು ಸ್ವೀಟೆಲ್ಲ ರೆಡಿ ಆಯಿತು. ಅದನ್ನು ಸಹ ಆರೋದಕ್ಕೆ ಎತ್ತಿಟ್ಟು ಅದನ್ನು ಬಾಕ್ಸಿಗಿಟ್ಟೆ. ಮತ್ತು ಮಳೆ ನಿಲ್ತು, ಮತ್ತು ಬಟ್ಟೆ ಎಲ್ಲ ಒಣಗಿ ಹಾಕ್ಕೊಂಡು ಅಷ್ಟೊತ್ತಿಗೆ ನನ್ನ ಮಗಳು ಕರ್ಕೊಂಬರೋ ಸ್ಕೂಲ್ಗೂ ಟೈಮ್ ಆಯಿತು. ಅವಳನ್ನ ಕರ್ಕೊಂಬರೋಣ ಅಂತ ಹೋದೆ. ಇವತ್ತು ಎನ್ವೈರನ್ಮೆಂಟಲ್ ಡೇ ಇತ್ತಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸ್ಕೂಲಲ್ಲಿ. ಇನ್ನು ಅವಳಿಗೂ ಸಹ ಪ್ಲ್ಯಾನ್ ಕೊಟ್ಟರು, ಓದ್ಸಲೂ ಸಹ ಪ್ಲ್ಯಾನ್ ಕೊಟ್ಟಿದ್ದರು. ಇನ್ನು ಅವಳನ್ನ ಮನೆಗೆ ಕರ್ಕೊಂಬಂದೆ. ಹೆಂಗೆ ಅಂತಂದರೆ ಇವಳು ನಂದು ಗಿಡ, ಇನ್ನು ಆ ಗಿಡಕ್ಕೆ ಇನ್ನು ಅವಳೇ ನೀರು ಹಾಕ್ತಾಳೆ, ನನ್ನ ಮಗಳೇ ನೀರು ಹಾಕ್ತಾಳೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಸ್ಕೂಲಲ್ಲಿ ಕೊಟ್ಟಿರೋದಲ್ವ ಮ್ಯಾಮು, ಹಾಗಾಗಿ ಅವ್ರಿಗೆ ಬಹಳ ಕೇರ್ ಅನಿಸುತ್ತೆ. ಈ ವಿಡಿಯೋ ಇಷ್ಟೇ, ಇವತ್ತಿನ ವಿಡಿಯೋ ಇಷ್ಟ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.